ಫೈನಲಿ ನಮಗೆ ಹ್ಯಾಂಡ್ ಓವರ್ ಮಾಡಿದ್ರು ಕ್ಯಾಮ್ರಾನ. ನೋಡಿ ಫ್ರೆಂಡ್ಸ್, ಒಳ್ಳೆ ನಮ್ಮ ಹೊಯ್ಸಳರು ಕಟ್ಟಿಸಿರುವ ಹೊಯ್ಸಳೇಶ್ವರ ಟೆಂಪಲ್ ಹಳೇಬೀಡು ನೋಡಿ. ಸುತ್ತಲೂ ನೋಡ್ಕೊಂಬಿಡಿ. ಒಂದು ರೌಂಡ್ ತೋರಿಸ್ಕೊಂಬಿಡ್ತೀವಿ ಬನ್ನಿ ಫ್ರೆಂಡ್. ನೀವೇನು ನೋಡದೇ ಇರೋದಿಲ್ಲ, ಆದರೂ ನಾವು ತೋರಿಸ್ತಾ ಇದ್ದೀವಿ. ಹಾಂ, ಹೌದೌದು. ನೋಡಿ ಫ್ರೆಂಡ್ಸ್, ಇದು ಕೆಳಗಡೆ ಬೇಸ್ಮೆಂಟ್ ಬಂದುಬಿಟ್ಟು ಸ್ಟಾರ್ ಆಕೃತಿಯಾಗಿರುತ್ತೆ, ಅಂದರೆ ನಕ್ಷತ್ರ ಬೇಸ್ಮೆಂಟ್ ಇರುತ್ತೆ. ಯಾವುದೇ ಹೊಯ್ಸಳರು ಕಟ್ಸಿರೋ ಯಾವುದೇ ದೇವಸ್ಥಾನ ಅಂದರೂ ಹೊಯ್ಸಳರು ಏನೇ ಯಾವುದೇ ಒಂದು ದೇವಸ್ಥಾನ ಕಟ್ಸಿರೋದಕ್ಕೆ ಏನು ಗುರುತು ಅಂದರೆ ಸ್ಟಾರ್ ಆಕೃತಿ, ನಕ್ಷತ್ರ ಆಕೃತಿಯಾಗಿ ಬೇಸ್ಮೆಂಟ್ ಇರುತ್ತೆ ನೋಡಿ. ಮತ್ತು ಒಳ್ಳೆ ಮಾರ್ನಿಂಗ್ ಇರೋದು. ತಲೋ ನೋಡಿ ಹಳೇಬೀಡನ್ನ. ಒಳ್ಳೆ ಹಳೇಬೀಡು ದೇವಸ್ಥಾನ ನೋಡ್ತಾ ಇದ್ದೀರಾ. ನಿಮಗೆ ತೋರಿಸ್ತಿದ್ದೀನಿ ನಮ್ಮ ಎಷ್ಟು ಚೆನ್ನಾಗಿ ನೋಡಿ. ಇಡೀ ದೇವಸ್ಥಾನನ ನೀಟಾಗಿ ನೋಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ನಮ್ಮ ಹೊಯ್ಸಳರು. ಇದ್ರ ಹಿಸ್ಟ್ರಿ ನನಗೆ ಅಷ್ಟು ನೀಟಾಗಿ ಆವಾಗ 5ನೇ ಕ್ಲಾಸಲ್ಲಿ ಓದಿರ್ತಿದ್ದು, ಅಂದರೆ 10th ಒಳಗಡೆ. ಇವಾಗ ಮತ್ತೆ ಓದಿಲ್ಲ, ಆದರೂ ನನಗೆ ಗೊತ್ತಿರೋದು ಹೇಳ್ತಾ ಇದ್ದೀನಿ ಅಷ್ಟೇ. ನನಗೆ ಗೊತ್ತಿರೋ ವಿಷಯನ ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಶರತ್ ಅವ್ರು ಬೇಕಿದ್ರೆ ಏನಾರು ಹೇಳ್ತೀರಾ ಶರತ್ ಅವರೇ? ಇಲ್ಲ, ಅವ್ರಿಗೂ ಗೊತ್ತಿಲ್ಲ ಅಂತೆ. ನೋಡಿ, ಇದು ದೇವಸ್ಥಾನ ಒಳ್ಳೆ ಕೆತ್ತನೆ ಮಾಡಿದ್ದಾರೆ. ಅವರ ಕಲೆಗಾರರು ಅವಾಗಲೇ ಆ ಥರ ಇದ್ದರು ಅಂದರೆ ಲೆಕ್ಕ ಹಾಕಿ. ಇವಾಗ ನಾವು ಒಬ್ಬರು ಗೈಡ್ ಹಿಡ್ಕೊಬೇಕಾ ಅಂತ ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಒಬ್ಬರು ಗೈಡ್ ಹಿಡ್ಕೊಬೇಕು ನಾವು. ಆದರೆ ಗೈಡ್ ಹಿಡ್ಕೊಳೋ ಅಷ್ಟು ನಮ್ಮಲ್ಲಿ ನಮ್ಮ ಶಶಿ ಅವರು 20 ರೂಪಾಯಿ ಕಾಸು ನೋಡಿದವರು ಗೈಡ್ ಹಿಡ್ಕೊಳೋ ವಕಾಲ ಇರೋದು. ಪಾರ್ಕಿಂಗಿಗೆ 20 ರೂಪಾಯಿ. ಇರಲಿ ಶಶಿ, ತಿಂಡಿ ಕೊಡ್ಸೋಣ ನಿಮಗೆ. ನೋಡಿ, ದೇವಸ್ಥಾನ ನೀಟಾಗಿ ನೋಡ್ಕೊಳ್ಳಿ. ಶರತ್ ಅವ್ರೆ, ಏನು ಹೇಳ್ತೀರಾ ನಿಮ್ಮ ಇದ್ರ ಅಭಿಪ್ರಾಯ ದೇವಸ್ಥಾನದ ಬಗ್ಗೆ? ಏನಾರ ಗೊತ್ತಿದೆಯಾ? ನೋ ಕಮೆಂಟ್ಸ್. ಅಲ್ಲ, ಇದ್ರ ಬಗ್ಗೆ ಏನಾರು ಹಿಸ್ಟ್ರಿ ಗೊತ್ತಿದ್ರೆ ಹೇಳಿ. ತುಂಬ ಗೊತ್ತಿದೆ, ತುಂಬ ಗೊತ್ತಿದೆ, ಮರ್ತೋಗಿದೆ ಅಂತ ನೋಡಿ ಇವನಿಗೆ. ನಾ 10ನೇ ಕ್ಲಾಸ್ ಒಳಗಡೆ ಇದ್ದಾಗ ಓದಿದ್ದು ಇದನ್ನು. ಈಗ ಹೊರಗಡೆ ಬಂದಿದ್ದೀವಿ. ನಾವು 10ನೇ ಕ್ಲಾಸಿಂದ ಹೊರಗಡೆ ಬಂದಿದ್ದೀವಿ ಅಂತ ಕೇಳಿ, ಅದಕ್ಕೆ ಮರ್ತೋಗ್ಬಿಟ್ಟಿದೆ. ಆದರೂ ಒಂದು ರೇಂಜಿಗೆ ಗೊತ್ತಿದೆ ಕೆಲವೊಂದು ವಿಷಯನ. ಇನ್ನೊಂದು ಸರಿ ಬರ್ಬೇಕಾದ್ರೆ ಎಲ್ಲ ತಿಳ್ಕೊಂಡ್ಬಿಟ್ಟು ಹೇಳ್ತೀನಿ ತಾಳಿ. ಇನ್ನೊಂದು ಸರಿ ಇದ್ರೆ ಇನ್ನೊಂದು ಸರಿ ವೀಡಿಯೋ ಮಾಡ್ತಾಯಿದ್ದಿ. ನಾವು ಏನಾರ ಬಂದು ಬದುಕಿದ್ರೆ ನೋಡಿ, ಬದುಕಿರ್ತೀವಿ ತಾಳಿ, ನೀವು ಬದುಕಿರ್ರಿ. ನಾವು ಇನ್ನೊಂದು ಸರಿ ಬಂದಾಗ ಇದ್ರ ಬಗ್ಗೆ ತಿಳ್ಕೊಂಡು ಒಳ್ಳೆ ವಿಚಾರನ ಹೇಳೋಣ ನಿಮಗೆ. ಏನಂತೀರ? ನೋಡಿ ಎಷ್ಟು ಚೆನ್ನಾಗಿ ಎತ್ತಿದ್ದಾರೆ. ಇದು ಯಾವ ದೇವರು ಅಂತ ಗೊತ್ತಾಗ್ತಿಲ್ಲ. ಯಾವ ದೇವರು ಇರ್ಬೋದು ಬ್ರೋ ಇದು? ನೋಡಿ, ಇದು ಮಹಿಷ ಅಂದರೆ ಕೆಳಗಡೆ ಇಲ್ಲಿ ಇದು ತ್ರಿಶೂಲದ್ದು ಚುಚ್ಚೋದಿದೆ. ಕೈಯಲ್ಲೊಂದು ಕತ್ತಿ ಹಿಡ್ಕೊಂಡಿರೋದು, ಕೆಳಗಡೆ ಯಾರೋ ತುಳಿತಾ ಇರೋ ಚಿತ್ರ. ನನಗಂತಂಗೆ ಸಂಹಾರ ಮಾಡ್ತಾ ಇರೋದು. ಯಾರು ಸಂಹಾರ ಮಾಡೋದು? ಮಹಿಷಾಸುರ ಅಲ್ಲ, ಇವರು ದೇವಿ ಬರ್ತಾರಲ್ಲ, ದುರ್ಗಾದೇವಿ ಇರ್ಬೋದು ನನಗನ್ಸ್ದಂಗೆ, ಗೊತ್ತಿಲ್ಲ. ಆದರೂ ನಾವು ಡಾಕ್ಟರ್ ಬ್ರೋನ ಮೀರ್ಸೋಕ್ಕಾಗಲ್ಲ ಬಿಡಿ. ಅವರು ಚೆನ್ನಾಗಿ ನಮ್ಮ ವರ್ಡ್ನ ತೋರಿಸ್ತಾ ಇದ್ದಾರೆ. ಆದರೂ ನಮ್ಮ ನೆನಪಿಗೆ ನಾವು ವೀಡಿಯೋ ಮಾಡ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇರೋದು.
ಏನೇ ಹೇಳಬೇಕು ಅಂದರೂ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ನಮ್ಮ ಶರತ್ ಅವರು ಆಗ್ತಾಯಿದ್ದಾರೆ. ನಮ್ಮ ನೋಡಿ ಆ ಕಡೆ ಸೈಡು, ನೀವು ಈ ಸೈಡ್ ಬಂದಾಗ ಹಳೆಬೀಡಿಗೆ ಆ ಸೈಡು ಹಳೆ ಪಳೆ ಉಳಿಕೆಗಳನ್ನು ಇಟ್ಟಿದ್ದಾರೆ. ಆ ಕಡೆ ಸೈಡು ಈ ಸೈಡಿಂದ ಹೋಗಬೇಕು. ಈ ಸೈಡಿಂದ ಹೋದರೆ ಅಲ್ಲಿದೆ ನೋಡಿ, ಅಲ್ಲಿ ಹಿಸ್ಟ್ರಿ ಇದೆ. ನಿಮ್ಗೆ ಏನಾರ ಹಳೆಬೀಡು ಬಗ್ಗೆ ಹೇಗೆ ಯಾವ ಥರ ಮಾಡಿದ್ರು, ಯಾಕೆ ಕಟ್ಟಿದ್ದಾರೆ ಅಂತ ಗೊತ್ತಾಗಬೇಕು ಅಂದರೆ ಅಲ್ಲಿ ಹಿಸ್ಟ್ರಿ ಇದೆ, ತಿಳ್ಕೊಬೋದು. ಇಲ್ಲಾಂದರೆ ಹೊರಗಡೆ 10 ರೂಪಾಯಿ ಕೊಟ್ಟು ಬುಕ್ ಇಸ್ಕೊಂಡು 20 ರೂಪಾಯಿ ಕೊಟ್ಟು ಬುಕ್ ಇಸ್ಕೊಂಡು ಓದಬೇಕಾಗತ್ತೆ ನೋಡಿ. ನಮ್ಮ ಶಶಿಯವರು ನೋಡಿ ಫೋನಲ್ಲಿ ಸುಳ್ಳುಗಳೆಲ್ಲ ಹೇಳ್ಕೊಂಡು ತುಮಕೂರಲ್ಲಿದ್ದೀನಿ ಅಂತ ಫೋನಲ್ಲಿ ಹೇಳ್ತವ್ರೆ. ನೋಡಿದ್ರೆ ಹಳೆಬೀಡಲ್ಲಿದ್ದಾರೆ. ಹಿಂಗೆಲ್ಲ ಸುಳ್ಳುಗಳೆಲ್ಲ ಹೇಳ್ಬಾರ್ದು ಕಣ್ರಿ. ಅವ್ರ ಮನೆಗೆ ತುಮಕೂರು ನಾವು ಬಂದಿದ್ದೆ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನು. ಅದು ಹಾಸನಾಗಿ ಬಂದು, ಅದು ಇವ್ರ ಕಡೆಯಿಂದ ನಮ್ಮ ಶರತ್ ತಿರುಗಿ ನೋಡಿ ನಮ್ಮ ಶರತ್ ಕಡೆಯಿಂದ ಇವಾಗೊಂದು ಸ್ಟೋರಿ ಹೇಳ್ಬೇಕು ನಾವು ಹೇಗೆ ಬಂದ್ವಿ ಹೇಗೆ ಅಂತ. ಸ್ಟೋರಿ ಆಮೇಲೆ ಇಲ್ಲ, ಇವಾಗ ಒಂದು ಹೇಳಿ ಮುಗಿಸ್ಬಿಡೋಣ ಬನ್ನಿ. ಇವಾಗ ಹೇಗೆ ಅಂದರೆ ನಮ್ಮ ಶರತ್ ಅವ್ರು ಬಂದು ಹಾಸನಕ್ಕೆ ಬಂದಿದ್ದೀನಿ ಅಂದರು. ನಾವು ಬೆಂಗಳೂರಲ್ಲಿದ್ವಿ, ನಾನು ಶಶಿ, ಇವನೇ ಶಶಿ ಏನಂದು ಬೆಂಗಳೂರಲ್ಲಿದ್ವಿ. ನಾವು ಕಡೂರ್ಗೆ ಹೊರಟಿದ್ವಿ. ನೋಡಿದ್ರೆ ನಮ್ಮ ಶಶಿ ಬನ್ನಿ ನಮ್ಮ ಶಶಿ ಅವರು ಬೆಂಗಳೂರಿಗೆ ಒಂದು ರೌಂಡ್ ಹೋಗಿ ಇಸ್ಕಾನ್ ಟೆಂಪಲ್ಗೆ ಹೋಗಿ, ಮತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಸ್ಮಾರಕಕ್ಕೆ ಹೋಗಿ ನೋಡ್ಕೊಂಡು ರಿಟರ್ನ್ ಆಗೋಣ ಅಂತ ಇದ್ವಿ. ಅಷ್ಟೊತ್ತಿಗೆ ಇವ್ರು ಫೋನ್ ಮಾಡಿದ್ರು. ಇವ್ರು ಫೋನ್ ಮಾಡಿಬಿಟ್ಟು ಹಾಸನಲ್ಲಿದ್ದೀನಿ ಅಂತ. ಸರಿ ಅಂತ ಹೇಳಿ ನಾವು ಹಾಸನಾಂಬಕ್ಕೆ ಬರೋ ಪ್ಲ್ಯಾನೇ ಇರಲಿಲ್ಲ, ಕಡೂರಿಗೆ ಹೊರಟಿದ್ವಿ. ತುಮಕೂರು ನಿಯರ್ ಹೋಗ್ಬಿಟ್ಟು ತುಮಕೂರು ಹತ್ರ ಬಂದಾಗ ಏನಾಯಿತು ಅಂದರೆ ನಮ್ಮ ಶರತ್ ಅವ್ರು ಮತ್ತೊಂದು ಸರಿ ಫೋನ್ ಮಾಡಿ ಸ್ಟೇ ಆಗೋಣ ಬನ್ನಿ ಅಂತ ಕರೆದ್ರು ಇಲ್ಲೇ. ನಾನು ಅದಕ್ಕೆ ನಮ್ಮ ಹಾಸನಾಂಬ ಹೇಗಿದ್ರು ನಮ್ಮ ದರ್ಶನ ಹೇಗೆ ಕರೆಸ್ಕೊಂಡ್ರು ಅಂದರೆ, ನಮ್ಮ ತಾಯಿ ಹೆಂಗೆ ಅನ್ಎಕ್ಸ್ಪೆಕ್ಟೆಡಾಗಿ ಬಂದ್ವಿ ಅಲ್ಲ ಶರತ್ ಅವರೇ. ನೈಟು 150 ಕಿಲೋಮೀಟ್ರು ಹೊಡ್ಕೊಂಡು ತುಮಕೂರಿಂದ ಅದಲ್ಲಪ್ಪ 150 ಕಿಲೋಮೀಟ್ರು ಗಾಡಿ ಓಡಿಸ್ಕೊಂಡು ಬಂದ್ವಿ ಅನ್ಎಕ್ಸ್ಪೆಕ್ಟೆಡಾಗಿ ಹಾಸನಾಂಬಗೆ. ನಾವು ಇವ್ರಿಗೆ ಟ್ಯಾಂಕ್ಸ್ ಹೇಳಬೇಕು, ನಮಗೆ ಸ್ಟೇ ಮಾಡಿದ್ರು ಮತ್ತು ಅವ್ರ ಆಂಟಿ ಮನೇಲಿ ಒಳ್ಳೆ ಊಟ ಕೊಡಿಸಿದ್ರು. ಆಮೇಲೆ ನೈಟಲ್ಲಿ ಮಳೆಯಲ್ಲಿ ದರ್ಶನ ಮಾಡ್ಕೊಂಡು, ಅದು ವೀಡಿಯೋ ಇದೆ, ಇದಕ್ಕೆ ಅಪ್ಲೋಡ್ ಮಾಡ್ತೀವಿ. ನೆಕ್ಸ್ಟ್ ಬಂದಿರೋದು ಇಲ್ಲ ಹಳೆಬೀಡಿಗೆ. ಅದು ಬಿಹೈಂಡ್ ಸ್ಟೋರಿ ಇದೆ, ತುಂಬಾ ಇದೆ. ಇದು ಅನ್ಎಕ್ಸ್ಪೆಕ್ಟೆಡ್ ಹಳೆಬೀಡು. ನಾವು ಕಡೂರ್ಗೆ ಹೋಗೋ ರೂಟಲ್ಲಿ ಸಿಕ್ಕಿರೋದು ಹಳೆಬೀಡು. ಅದಕ್ಕೆ ಇಲ್ಲೇ ಒಂದು ನೋಡ್ಕೊಂಡು ಬಂದ್ವಿ ಫ್ರೆಂಡ್ಸ್ ಹಳೆಬೀಡಿಗೆ. ಈಗ ಚಲ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ವ್ಯೂ, ಸಖತ್ತಾಗಿದೆ. ಫುಲ್ ಗಾರ್ಡನ್ನು. ಈ ಕಡೆ ಬರಪ್ಪ ಶಶಿ, ಈ ಗಾರ್ಡನ್ ಇಷ್ಟೇ ಕಣ್ರಿ. ಓಕೆ ಇಲ್ಲಿ ನೋಡಿ ನಮ್ಮ ಬಸವ. ಹಿಂಗೆ ಹೋಗೋಣ ಬಾರೋ ಶಶಿ, ಹಿಂಗೆ ಹೋಗ್ಬೋದು ಬಾ. ಅಲ್ಲ ಹಂಗಾಸೆ ಅದು ಕಲ್ಲು ಮಾಡಿರೋದು ನೋಡಿ ನಮ್ಮ ಶರತ್ ಅವರು. ಇಲ್ಲಿ ಮಣ್ಣಲ್ಲಿ ನಡ್ಸ್ಕೊಂಬಂದು ಕಾಲೆಲ್ಲ ಇದು ಮಾಡಿಬಿಟ್ರು. ಹಂಗೆ ಬಂದಿದ್ರೆ ಏನಾಗಿರೋದು, ಎಕ್ಸ್ಟ್ರಾ ಇನ್ನೂ ಮಾತಾಡ್ತಾಯಿತ್ತಪ್ಪ ನಿಮ್ಮ ಜೊತೆ. ಇನ್ನೂ ವಿಡಿಯೋ ಎಕ್ಸ್ಟ್ರಾ ಟೈಮ್ ಇಲ್ವಂತ ನಮ್ಮ ಶರತ್ ಅವ್ರಿಗೆ. ಇನ್ನು ಶಶಿ ಫುಲ್ಲು ಟೆನ್ಷನ್ನು. ಶಶಿ ಇವಾಗ ನೋಡಿ ಸುಳ್ಳಿರೋ ಕಮಿಟ್ಮೆಂಟ್ಸು, ಫ್ಯಾಮಿಲಿ ಸುಳ್ಳಿನ ಸರ್ದಾರ ಶಶಿಕುಮಾರ್. ನಮ್ಮ ಶಶಿಯವರು ತುಮಕೂರಲ್ಲಿದ್ದೀನಿ ಇವಾಗ ಹೊರಟ್ವಿ ಅಂತ ಹೇಳೋರು. ಅವ್ರ ಮನೆಗೆ ಹೇಳೇ ಇಲ್ಲ, ನಾವು ಹಾಸನಾಗಿ ಬಂದಿದ್ದೀವಿ. ಮನೆ ಕಟ್ಸಿದ್ರೆ ಸುಳ್ಳಲ್ಲೇ ಮನೆ ಕಟ್ಸ್ತಾನೆ. ನಮ್ಮ ಶಶಿಯವರು ಸುಳ್ಳಲ್ಲೇ ಮನೆ ಕಟ್ಸ್ತಾರೆ. ಆ ಥರ ನೋಡೋಕೆ ಹೋದ್ರೆ ಒಂದು ದೊಡ್ಡ ಬಿಲ್ಡಿಂಗೇ ಇರ್ಬೋದು. ಅವ್ರ ಮನೆಯಲ್ಲೇ ತುಮಕೂರಲ್ಲಿದ್ದೀನಿ ಅಂತ ಹೇಳಿ ಹೊರಟ್ವಿ ಇವಾಗ ಕಡೂರಿಗೆ ಅಂತ ಹೇಳೋರಪ್ಪ. ಆದರೆ ನಮ್ಮ ಜೊತೆ ಇಲ್ಲಿ ಹಳೆಬೀಡಲ್ಲಿದ್ದಾರೆ ನೋಡಿ. ಇದು ನ್ಯಾಯನಾ? ನಿಜ ಹೇಳೋದ್ರಲ್ಲೇ ಇದೆ. ಏನಂದರೆ ಜನಗಳು ಏನು ತಪ್ಪು ಮಾಡ್ತಾರೆ ಅಂದರೆ, ಇದೊಂದು ಹೇಳಲೇಬೇಕಿದೆ. ಇದು ನಮ್ಮ ಶರತ್ ಅವ್ರು ಅಪ್ಲೋಡ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಈ ವಿಷಯನ ಅಂದ್ಕೊಂಡಿದ್ದೀನಿ. ಅಪ್ಲೋಡ್ ಮಾಡ್ತೀರಲ್ಲ ನೋಡೋಣ, ಕಂಟೆಂಟ್ ಚೆನ್ನಾಗಿದೆ. ಕಂಟೆಂಟ್ ಚೆನ್ನಾಗಿದೆ ಅಂದರೂ ಮಾಡೋಣ, ಚೆನ್ನಾಗಿಲ್ಲ ಅಂದರೂ ಮಾಡ್ತಾರಂತೆ ನೋಡಿ. ಹಂಗಾದ್ರೆ ಹೇಳ್ತೀನಿ ಕೇಳಿ. ಜನಗಳು ಇರೋದನ್ನು ಯಾವತ್ತೂ ಹೇಳಿದ್ರೆ ಏನಾಗತ್ತೆ ಅಂದರೆ ಶರತ್ ಅವರೇ, ಇರೋದು ಹೇಳಿದ್ರೆ ಸಮಸ್ಯೆನೇ ಇರಲ್ಲ. ಯಾಕೆ ಅಂದರೆ ಅವ್ರು ಮತ್ತೆ ಇನ್ನೊಂದು ಸುಳ್ಳು ಹೇಳ್ಬೇಕಾಗಿರಲ್ಲ. ಒಂದು ಸುಳ್ಳು ಹೇಳಿದ್ರೆ ಇನ್ನೆಲ್ಲ ಸುಳ್ಳು ಹೇಳಿ ಮುಚ್ಕೊಬೇಕಾಗತ್ತೆ. ಅದು ಇರೋದನ್ನ ಹೇಳಿದ್ರೆ ಆ ಕ್ಷಣಕ್ಕಷ್ಟೇ ಬೇಜಾರಾಗ್ತಾರೆ. ಹೌದಾ ಫ್ರೆಂಡ್? ಆ ಕ್ಷಣಕ್ಕಷ್ಟೇ ಬೇಜಾರಾಗಿ ಸುಮ್ಮನಾಗ್ತಾರೆ. ಹೌದು, ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಸುಳ್ಳು ಹೇಳಿದ್ರೆ ಇನ್ನೊಬ್ಬರ ಕಡೆಯಿಂದ ಏನಾದ್ರು ವಿಷಯ ಗೊತ್ತಾಗ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಬೇಜಾರು ಆಗುತ್ತೆ. ಅಷ್ಟು ಇಷ್ಟ ಆಗಲ್ಲ. ಎಷ್ಟು ಇಷ್ಟ ಆಗುತ್ತೆ? ಎಷ್ಟಾಗುತ್ತೆ? ಅಷ್ಟೊಂದು ಬೇಜಾರಾಗುತ್ತೆ. ಇರೋದನ್ನ ಯಾವಾಗಲೂ ಹೇಳಬೇಕು. ನಮ್ಮ ಶಶಿಗೆ ಹೇಳಿದ್ದೀನಿ ತುಂಬ ಸರಿ,
ಏನು ಹೇಳ್ಬೇಡಿ ಆ ಥರ ಎಲ್ಲ ಸುಳ್ಳು ಅಂತ. ಹಾಂ 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 ಅದಕ್ಕೆ ಒಂದು ಏನು ವಿಷಯ ಅಂದರೆ ಫೈನಲಿ ಸುಳ್ಳು ಹೇಳ್ಬಾರ್ದು. ನಮ್ಮ ಶರತ್ ಅವರು ಫೋಟೋ ತಗೊಳ್ಳೋಕ್ಕೆ ಹಿಂಸೆ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲೂ ಇದೆ ಬಸವಣ್ಣ, ನಿಮಗೆ ತೋರಿಸ್ಲಿಲ್ಲ ಅಲ್ಲ, ಇಲ್ಲಿ ನಮಗೆ ಟೈಮ್ ಆಗಿರೋ ಉದ್ದೇಶದಿಂದ ಒಳಗೆ ಹೋಗಲಿಲ್ಲ, ಹೊರಗೆ ಬಂದ್ವಿ, ಇದ್ರ ಒಳಗಡೆನೂ ಹೋಗಲಿಲ್ಲ. ಆದರೂ ಫ್ರೆಂಡ್ಸ್ ನಿಜ ಹೇಳಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅಲ್ಲ. ಇರೋದು ನಿದ್ದಂಗೆ ಹೇಳ್ಬೇಕು. ನಮ್ಮ ಶಿಶಿಗೆ ಸ್ವಲ್ಪ ಹೇಳಿ ಅಲ್ಲ, ಇರೋದು ನಿದ್ದಂಗೆ ಹೇಳ್ತೀಯಲ್ಲಪ್ಪ. ಇಲ್ಲ ಹೇಳಲ್ಲ. ಸುಳ್ಳುಗಳು ಹೇಳ್ಕೊಂಡು ಅಥವಾ ಪ್ರಪಂಚದಲ್ಲಿ ಸತ್ಯಕ್ಕಿಂತ ಸುಳ್ಳಿಗೆ ಬೆಲೆ ಜಾಸ್ತಿ. ಹಾಂ ನೋಡಿ, ಅದಕ್ಕೆ ಸುಳ್ಳು ಹೇಳ್ತಾ ಇರೋದು, ಅದಕ್ಕೆ ಸುಳ್ಳು ಹೇಳೋದು ನೋಡಿ, ಅದಕ್ಕೆ ಸುಳ್ಳು ಹೇಳ್ತಾ ಇರೋದಂತೆ. ಅದು ಇನ್ನೊಂದ್ಸರಿ ಗೊತ್ತಾದಾಗ ಏನಾಗುತ್ತೆ, ಗೊತ್ತಾದಾಗ ಏನೂ ಆಗಲ್ಲ. ಏನು ನೋಡಿ ನಮ್ಮ ಶಿಷ್ಯರು ಗೊತ್ತಾದಾಗ ನೋಡ್ಕೊಳ್ಳೋಣ ಅಂತ ಸುಳ್ಳಿನ ಸರಿ ಮಾಡಿ ನೀವು ಆ ಥರ ಮಾಡೋಕೆ ಹೋಗ್ಬಿಡಿ. ಇರೋದನ್ನ ಹೇಳಿ ಸಾಲ್ವ್ ಆಗಿಬಿಡೋದು ಪಟ್ ಅಂತ. ಏನಂತೀರ? ಕ್ಲೀನಿಂಗ್ ಎಲ್ಲ ಚೆನ್ನಾಗಿದೆ. ಇವಾಗ ಆಯಿತು, ವಿಡಿಯೋ ನಾವು ನಿಲ್ಲಿಸಿ ಇವಾಗ ಒಂದು ಫೋಟೋ 2-3 ಫೋಟೋ ಎತ್ಕೊಂಡು ನಮ್ಮ ಕಡೂರಿಗೆ ಪ್ರಯಾಣ ಬೆಳೆಸ್ತೀವಿ. ಮತ್ತೆ ಅಲ್ಲಿ ಸಿಗೋಣ ಬೈಕಲ್ಲಿ ಪ್ರಯಾಣ. ಬೇಗ ಒಂದು ಸೆಲ್ಫಿ ಎತ್ಕೊ.